ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ದೇಶದಲ್ಲಿ ಸನ್ರೂಫ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಸನ್ರೂಫ್ ಇದೆ ಮಾತ್ರಕ್ಕೆ ನಾನು ಫೀಚರ್ಸ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಗುರು ಅಂತ ಯಾರು ಹೇಳ್ತಿರೋ ನಿಮಗೋಸ್ಕರ ಅಂತಲೇ ಇವತ್ತೊಂದು ಕಾರ್ ರಿವ್ಯೂ ಮಾಡ್ತಾ ಇದ್ದೀನಿ. ಅದೇ ಕಿಯಾ ಸಾನೆಟ್ HTK ಆಪ್ಷನಲ್ ವೇರಿಯಂಟು. ಇದು ಬಂದು ಹೊಸ ವೇರಿಯಂಟು. ಮುಂಚೆ ಏನು HTK ಪ್ಲಸ್ ಇತ್ತು, ಅದಕ್ಕಿಂತ ಒಂದು ವೇರಿಯಂಟ್ ಬಿಲೋ ಬರುತ್ತೆ. ಇವಾಗ HTK ಬದಲು ಗ್ರಾವಿಟಿ ಎಡಿಷನ್ ಅಂತ ತೊಗೊಂಬಂದಿದ್ದಾರೆ. ನಾನು ಇದನ್ನು ತುಂಬ ಫೀಚರ್ ಲೋಡೆಡ್ ಕಾರ್ ಅಂತ ಹೇಳಲ್ಲ, ಬಟ್ ಒಂದು ಬೇಸಿಕ್ ನೆಸೆಸಿಟಿ ಫೀಚರ್ಸ್ ನನಗೆ ಇದ್ರೆ ಸಾಕು, ಜೊತೆಗೆ ಸನ್ರೂಫ್ ಇರಬೇಕು ಅನ್ನೋರಿಗೆ ಈ ಕಾರ್ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಈ ಕಾರ್ದು ಡೈರೆಕ್ಟ್ ಪ್ರೈಸಿಂಗ್ ಬಗ್ಗೆನೇ ತಿಳ್ಕೊಂಬಿಡೋಣ. ಪ್ರೈಸಿಂಗ್ ನೋಡ್ತಿರ್ಬೋದು ನೀವು. ಸಾನೆಟ್ G 1.2 HTK ಆಪ್ಷನಲ್ಲು ಆ್ಯಂಡ್ ಮ್ಯಾನ್ಯುವಲ್ ಮಾತ್ರ ಬರುವಂಥದ್ದು ಇದಕ್ಕೆ. ಆ್ಯಂಡ್ 9,38,000 ಆಗುತ್ತೆ ಎಕ್ಸ್ ಶೋರೂಮು. ಆ್ಯಂಡ್ ಆನ್ ರೋಡ್ ಬಂದು 11,30,000 ಆಗುತ್ತೆ. ಬಟ್ ಅದೇ ನಿಮಗೆ HTK ಆಪ್ಷನಲ್ಲು ಡೀಸೆಲಲ್ಲಿ ಬೇಕು ಅಂತಂದರೆ ಎಕ್ಸ್ ಶೋರೂಮು 10,89,000 ಆಗುತ್ತೆ, ಆನ್ ರೋಡು 13,56,000 ಆಗುತ್ತೆ. 1.2 ಲೀಟರ್ಲೇ ಇದನ್ನ ಟಾಪ್ ಸೆಕೆಂಡ್ ವೇರಿಯಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಈ 1.2 ಲೀಟರ್ಲೇ ನಿಮಗೆ ಸನ್ರೂಫ್ ಬೇಕು ಅಂದರೆ ಒಂದು HTE ಆಪ್ಷನಲ್ ತೊಗೋಬೇಕು, ಇಲ್ಲ HTK ಆಪ್ಷನಲ್ ತೊಗೋಬೇಕು. ಈ 2 ವೇರಿಯಂಟ್ ಬಿಟ್ಟರೆ ಇನ್ನು ಮಿಕ್ಕಿದ 3 ವೇರಿಯಂಟಲ್ಲೂ ನಿಮಗೆ ಸನ್ರೂಫ್ ಬರಲ್ಲ. ಇರೋದೇ 5 ವೇರಿಯಂಟ್ ಅಷ್ಟು. ಈ ಕಾರ್ನ ನಾನು ರಿವ್ಯೂ ಮಾಡೋಕ್ಕೆ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಲೈಕ್ ಸೆಟಾಸ್ ಆಗಿರ್ಬೋದು, ಸಾನೆಟ್ ಆಗಿರ್ಬೋದು, ಕ್ಯಾರೆನ್ಸ್ ಆಗಿರ್ಬೋದು, ಅಥವಾ ರೀಸೆಂಟ್ಲಿ ಲಾಂಚ್ ಆದಂತಹ ಲಕ್ಸುರಿಯಸ್ MPV ಏನಿದೆ, ಕಾರ್ನಿವಲ್ ಆಗಿರ್ಬೋದು, ಅಥವಾ EV9 ಆಗಿರ್ಬೋದು, EV6 ಆಗಿರ್ಬೋದು, ಯಾವುದೇ ಕಿಯಾ ಕಾರ್ ಬೇಕು ಅಂತಂದ್ರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು ನೀವು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ಡೈರೆಕ್ಟಾಗಿ ಇವಾಗ ಕಾರ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಹೆಡ್ಲ್ಯಾಂಪ್ ಚೇಂಬರಿಗೆ ಬಂದರೆ ಕಂಪ್ಲೀಟ್ ಹ್ಯಾಲೋಜನ್ ಯೂನಿಟ್ ಕೊಟ್ಟಿದ್ದಾರೆ, ರಿಫ್ಲೆಕ್ಟಿವ್ ಬೇಸ್ಡು. ಇದು ಲೋ ಬೀಮು, ಇದು ಬಂದು ಹೈ ಬೀಮಿಗೆ ಕೊಟ್ಟಿದ್ದಾರೆ. ಇಂಡಿಕೇಟರ್ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ, ಅದು ಕೂಡ ಬಲ್ಬ್ ಕೊಟ್ಟಿದ್ದಾರೆ ಹ್ಯಾಲೋಜನು. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಇದು ಒಂದು ಪಾರ್ಕಿಂಗ್ ಬಲ್ಬ್. ಆ್ಯಕ್ಚುಲಿ ಲೈಕ್ ಹೆಡ್ ಲ್ಯಾಂಪ್ ಆನ್ ಮಾಡಿದ್ರೆ ಬರೀ ಒಂದು ಸ್ಟೆಪ್ ಆನ್ ಮಾಡಿದ್ರೆ ಪಾರ್ಕಿಂಗ್ ಲ್ಯಾಂಪ್ ಆನ್ ಆಗುತ್ತೆ. ಮುಂದ್ಗಡೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇಲ್ಲೊಂದು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಕೊಟ್ಟಿದ್ದಾರೆ. ಟೈಟ್ ಪಾರ್ಕಿಂಗ್ ಇದೆ ಅಂತಂದಾಗ ಸೊ ದಟ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಟೈಗರ್ ನೋಸ್ ಗ್ರಿಲ್ ಕೊಟ್ಟಿದ್ದಾರೆ, ಕಿಯಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಾಡಿ ಕಲರ್ದೇ ಇಲ್ಲೊಂಥರ ಡಿಸೈನ್ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಗ್ರಾವಿಟಿ ಎಡಿಷನ್ಗೆ ಹೋದ ಒಂಥರ ಡಾರ್ಕ್ ಕ್ರೋಮ್ ಫಿನಿಶ್ ಎಲ್ಲ ಬರುತ್ತೆ ನಿಮಗೆ ಇಲ್ಲಿ. ಆ್ಯಂಡ್ ಕೆಳಗಡೆ ಸ್ಕಿಡ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಮುಂದ್ಗಡೆ ನೀವು ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಅಗ್ರೆಸಿವ್ ಆಗಿ ಕಾಣುತ್ತೆ ಗಾಡಿ ಅಂತ. ಈ ಗಾಡಿದು ಮೈನ್ ಹೈಲೈಟ್ ಅಂದ್ರೆ ಡಿಸೈನ್ ಎಲಿಮೆಂಟ್ ಅಂತ ಅಂದರೂ ತಪ್ಪಾಗಲ್ಲ, ಅಷ್ಟು ಸ್ಪೋರ್ಟಿ ಲುಕ್ಸ್ ಇದೆ ಆ್ಯಕ್ಚುಲಿ ಈ ಕಾರ್ಗೆ. ಆ್ಯಂಡ್ ವೀಲ್ಸಿಗೆ ಬಂದರೆ ಆ್ಯಕ್ಚುಲಿ 16 ಇಂಚ್ ಸ್ಟೀಲ್ ವೀಲ್ ಅಂತ ಕೊಟ್ಟಿದ್ದಾರೆ. ಅಲಾಯ್ ವೀಲ್ ನೋಡಿ, ಅಲ್ಲಿದೆ ಅಲಾಯ್ ವೀಲ್. ಅಲಾಯ್ ವೀಲ್ಗೂ ಸ್ಟೀಲ್ ವೀಲ್ಗೂ ಅಂತ ಡಿಫ್ರೆನ್ಸೇ ಇಲ್ಲ ಗೈಸ್, ಆ ಥರ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡಿ ಸ್ಟೀಲ್ ವೀಲ್ ಅಂತ ಹೇಳೋದಲ್ಲ ನೋಡಿ, ಕವರಿಂಗ್ಸ್ ಆ್ಯಕ್ಚುಲಿ ಇದು ಅಲಾಯ್ ವೀಲ್ ಥರ ಕಾಣುವಂತಹ ಒಂದು ವೀಲ್ ಕವರ್ ಕ್ಯಾಪ್ಗೆ ಸ್ಟೀಲ್ ವೀಲ್ ಅಂತ ಹೆಸರಿಟ್ಟಿರುವಂಥದ್ದು ಇವರು. ಆ್ಯಂಡ್ 215/60 16 ಇಂಚ್ ಕೊಟ್ಟಿದ್ದಾರೆ ಟೈರ್ ಸೈಜು. ಲೈಕ್ ಟ್ಯೂಬ್ಲೆಸ್ ಟೈರು, ರೇಡಿಯಲ್ ಟೈರ್ ಇದು. ಆ್ಯಂಡ್ ವೀಲ್ ಆರ್ಚಸ್ ಅದು ಕೊಟ್ಟಿರೋದು ನೋಡ್ತಿರ್ಬೋದು ನೀವು. ಸೊ ದಟ್ ಒಂದು SUV ಸ್ಟ್ಯಾನ್ಸ್ಗೆ ಈ ಥರ ಕೊಟ್ಟಿರೋಂಥದ್ದು. ಆ್ಯಂಡ್ ಇಂಡಿಕೇಟರ್ ಫೆಂಡರ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ, ಬಟ್ ಫೋಲ್ಡಿಂಗ್ ಫಂಕ್ಷನ್ನು ಮ್ಯಾನ್ಯುವಲಿನೇ ಮಾಡ್ಕೋಬೇಕು. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಕೀ ಏನಿದೆ, ಕೀ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ. ಅದರದ್ದು ಬ್ಯಾಟ್ರಿನ ಡೌನ್ ಆಯಿತು ಅಂತಂದರೆ ಮ್ಯಾನ್ಯುವಲ್ ಎಂಟರ್ ಆಗಬೇಕಲ್ಲ, ಹಾಗಾಗಿ ಕೀ ಸ್ಲೋಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೂಫ್ ರೈಲ್ ಕೂಡ ಇದೆ, ಬಟ್ ಫಂಕ್ಷನಲ್ ಅಲ್ಲ, ಬರೀ ಎಸ್ಥೆಟಿಕ್ ಅಪೀಲಿಗೆ ಅಷ್ಟೇ ಕೊಟ್ಟಿರೋಂಥದ್ದು. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೂ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. HTK ಆಪ್ಷನಲ್ಲಿಂದಾನೇ ಸ್ಟಾರ್ಟ್ ಆಗುವಂಥದ್ದು. ಇನ್ನೊಂದು ಬಿಲೋ ವೇರಿಯಂಟ್ ಏನಿದೆ HTK, ಅದನ್ನು ತೊಗೊಂಡ್ರೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರಲ್ಲ ನಿಮಗೆ. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದು ಬಂದು ಬ್ರೇಕ್ ಲ್ಯಾಂಪು. ಆ್ಯಂಡ್ ವೈಪರು, ಡಿಫಾಗರು, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು, ವಾಷರು, ಶಾರ್ಕ್ ಫಿನ್ ಆಂಟೆನಾ ಎಲ್ಲ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಏನು ಹೇಳ್ತಾರೆ ಒಂಥರ ನಾಮಕಾವಸ್ಥೆ ಅಂತೀವಲ್ಲ, ಆ ಥರದ ಸ್ಪಾಯ್ಲರ್ ಅಷ್ಟೇ ಅದು. ಕಿಯಾ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ, ಸಾನೆಟ್ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮುಂದ್ಗಡೆ 4 ಕೊಡೋ ಬದಲು ಹಿಂದ್ಗಡೆ 4 ಕೊಟ್ಟಿದ್ರೆ ಚೆನ್ನಾಗಿರೋದು ನನ್ನ ಪ್ರಕಾರ. ಬಿಕಾಸ್ ಮೇನ್ ಎಲ್ಲರಿಗೂ ಅಸಿಸ್ಟೆನ್ಸ್ ಬೇಕಾಗಿರೋದು ರಿವರ್ಸ್ಗೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದು. ಆ್ಯಂಡ್ ಬೂಟ್ ಬಂದು ಇಟ್ಸ್ ಅ ಬಿಗ್ಗೆಸ್ಟ್ ಬೂಟ್ ಆ್ಯಕ್ಚುಲಿ. 385 ಲೀಟರ್ ಬೂಟು, 5 ಜನದ ಲಗೇಜ್ ಸಫಿಷಿಯೆಂಟಾಗಿ ಕ್ಯಾರಿ ಮಾಡ್ಬೋದು, ಅಷ್ಟು ಬಿಗ್ ಬೂಟ್ ಆ್ಯಕ್ಚುಲಿ ಇದು. ಬಟ್ ಲ್ಯಾಂಪ್ ಆನ್ ಬರಲ್ಲ. ಲೈಕ್ ಏನು 1.2 ಲೀಟರ್ ಇದೆ, ಅದರಿಂದ ಹೈಯರ್ ವೇರಿಯಂಟ್ಸ್ ಹೋದರೆ ನೀವು ಮೋಸ್ಟ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಪಾಸ್ ಫಿಲ್ಟ್ರೆ ಕೂಡ ಬರಲ್ಲ, ಆಪ್ಷನಲ್ ಆಗಿ ನೀವೇ ಹಾಕಿಸ್ಕೋಬೇಕು ಅಥವಾ ಆಕ್ಸೆಸರಿ ತೊಗೋಬೇಕಾಗತ್ತೆ ನೀವು. ಸೈಜ್ ಬಂದು ಸ್ಪೇರ್ ವೀಲು 195/65 15 ಇಂಚ್ ಕೊಟ್ಟಿದ್ದಾರೆ, ಅದು ಕೂಡ ಸ್ಟೀಲ್ ವೀಲು. ಸೊ ಸ್ಮಾಲರ್ ಸೈಜ್ ಸ್ಪೇರ್ ಟೈರ್ ಕೊಟ್ಟಿದ್ದಾರೆ. ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಕೊಟ್ಟಿದ್ದಾರೆ. ಲೈಕ್ ಏನಾರು ಆಕ್ಸಿಡೆಂಟ್ ಆಯಿತು ಅಥವಾ ಡ್ಯೂ ಟು ಸಮ್ ರೀಸನ್ಸ್ ಡೋರ್ಗಳು ಜಾಮ್ ಆಗಿದ್ದಾವೆ, ಆಚೆ ಬರೋಕ್ಕಾಗ್ತಿಲ್ಲ ಅಂದಾಗ ಈ ಸ್ಲಾಟ್ ಏನಿದೆ ಇಲ್ಲಿ ಎಳೆದ್ರೆ ಬೂಟ್ ಅನ್ಲಾಕ್ ಆಗುತ್ತೆ. ಸೊ ಬೂಟ್ ಎತ್ಬಿಟ್ಟು ನೀವು ಆಚೆ ಬರ್ಬೋದು. ಸೊ ಎಮರ್ಜೆನ್ಸಿ ಎಕ್ಸಿಟ್ಗೆ ಕೊಟ್ಟಿರೋವಂಥದ್ದು ಆ್ಯಕ್ಚುಲಿ ಅದು. 45 ಲೀಟರ್ಸ್ ಟ್ಯಾಂಕ್ ಬರುತ್ತೆ. ಈ ಕಡೆ ಫ್ಲಾಪ್ ಕೊಟ್ಟಿದ್ದಾರೆ ಓಪನಿಂಗ್ದು. ಡೈರೆಕ್ಟಾಗಿ ಒಳಗೆ ನುಗ್ಗೋಣ ಇವಾಗ. ಸೊ ಇವನ್ ಸನ್ಶೆಡ್ ಕೂಡ ಕೊಟ್ಟಿದ್ದಾರೆ. ಮಿಡ್ ವೇರಿಯಂಟ್ಗಿನ ಸ್ವಲ್ಪ ಮೇಲೆ ಬರೋದ್ರಿಂದ ಸನ್ಶೆಡ್ ಎಲ್ಲ ಬರುತ್ತೆ ಈ ಕಾರಲ್ಲಿ. ಆ್ಯಕ್ಚುಲಿ ಪ್ರೈವೇಸಿ ಕೂಡ ಸಿಗುತ್ತೆ ನಿಮಗೆ. ಮ್ಯಾಟ್ ಫಿನಿಶ್ ಸಿಲ್ವರ್ ಡೋರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿದೆ, ಬಾಟಲ್ ಡೋರ್ ಇಲ್ಲಿ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಲೈಕ್ ಇಲ್ಲೆಲ್ಲ ಸ್ವಲ್ಪ ಲೆದರ್ ಇದೆ, ಬಟ್ ಮಧ್ಯದಲ್ಲೆಲ್ಲ ಪೂರ್ತಿ ಫ್ಯಾಬ್ರಿಕೇ ಕೊಟ್ಟಿರೋ ಒಂಥರ 95% ಫ್ಯಾಬ್ರಿಕ್ಕು 10% ಲೆದರ್ ಅಂತ ಅನ್ಬೋದು. ಐಸೋಫಿಕ್ಸ್ ಆ್ಯಂಕರ್ಸ್ ಬರುತ್ತೆ 2 ಕಡೆ ಕೂಡ. ಫಿಕ್ಸ್ಡ್ ಹೆಡ್ರೆಸ್ಟ್ ಬರುತ್ತೆ 2. ಸೆಂಟರ್ ಆಮ್ರೆಸ್ಟ್ ಕೂಡ ಬರಲ್ಲ. ಬಟ್ ಸೆಂಟರ್ ಪ್ಯಾಸೆಂಜರ್ಗೆ ಸೀಟ್ ಬೆಲ್ಟ್ ಅಂತೂ ಕೊಟ್ಟಿದ್ದಾರೆ, 3.8 ಬೆಲ್ಟು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಸ್ಪೇಸಿಂಗ್ ವೈಸ್ ಪೂರ್ತಿ ಹಿಂದಕ್ಕೆ ತಳ್ಳಿದೆ ಇದು, ಬಟ್ ಸ್ಟಿಲ್ ಸ್ಪೇಸಿಂಗ್ ಎಷ್ಟು ಬರುತ್ತೆ ನೋಡೋಣ. ಓಕೆ,
ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ನನಗೆ ಒಂದು ರೇಂಜಿಗೆ ಕಮ್ಮಿ ಸ್ಪೇಸಿಂಗೇ ಇದೆ, ಬಟ್ ಬಿಕಾಸ್ ಪೂರ್ತಿ ಹಿಂದಕ್ಕೆ ತಳ್ಳಿದೆ ಸೀಟ್, ಹಾಗಾಗಿನೇ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಈವನ್ ಈ ಕಡೆ ಬರಲ್ಲ ಆ್ಯಕ್ಚುಲಿ ಸೀಟ್ ಪಾಕೆಟು, ಬರೀ ಈ ಸೈಡ್ ಒಂದೇ ಇರೋದು. ರಿಯರ್ AC ವೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಟೈಪ್ C ಫಾಸ್ಟ್ ಚಾರ್ಜಿಂಗ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಇಡೋಕ್ಕೆ ಸ್ಟೋರೇಜ್ ಸ್ಪೇಸ್ ಇದೆ. ಹ್ಯಾಂಡಲ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಹ್ಯಾಂಡಲ್ ಆ್ಯಂಡ್ ಕೋಟುಕ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ಸನ್ಶೇಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಟನ್ ಏರ್ ಬ್ಯಾಗಿಗೆ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು, ಏರ್ ಬ್ಯಾಗ್ ಅಂತ. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಸಾನೆಟ್ದು ಸ್ಪೇಸಿಂಗ್ ಏನಿದೆ ಇದು ನನಗೆ ಸಾಕಾಗ್ತಾ ಇಲ್ಲ, ಇನ್ನೂ ಜಾಸ್ತಿ ಬೇಕು. ಬಟ್ ಸೆಲ್ಟೋಸ್ ಅಷ್ಟು ಬೇಡ ನನಗೆ, ಅಥವಾ ಸೆಲ್ಟೋಸ್ ತೊಗೊಳ್ಳೋ ಬಜೆಟ್ ಇಲ್ಲ ಅಂತಂದರೆ ಇದೇ ಡಿಸೆಂಬರ್ 19 ಸೈರಿಸ್ ಲಾಂಚ್ ಆಗ್ತಾ ಇದೆ. ಸೊ ದಟ್ಸ್ ಮೇಡ್ ಫಾರ್ ಲೈಕ್ ಸಾನೆಟಲ್ಲಿ ಸ್ಪೇಸಿಂಗ್ ಅಥವಾ ಸ್ಪೇಸಿಂಗ್ ಏನು ಇಶ್ಯೂ ಇತ್ತು ಅದನ್ನು ಅಡ್ರೆಸ್ ಮಾಡೋಕ್ಕಂತಾನೆ ಸೈರಿಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ವೆಯ್ಟ್ ಫಾರ್ ಇಟ್ ಗೈಸ್. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಸ್ಪೋರ್ಟಿ ಆಗಿದೆ ಅಂತ. ಸೊ ಈ ಕಾರಲ್ಲಿ ಎಕ್ಸ್ಟೀರಿಯರ್ ಡಿಸೈನು ಇಂಟೀರಿಯರ್ ಡಿಸೈನ್ ಮೈನ್ ಹೈಲೈಟ್ ಅಂತ ಅಂದರೂ ತಪ್ಪಿಲ್ಲ. ಆ್ಯಂಡ್ ಡ್ರೈವರ್ ಸೈಡಿಗೆ ಬಂದರೆ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಯಾವುದಕ್ಕೂ ಟಚ್ ಅಪ್ ಆ್ಯಂಡ್ ಡೌನ್ ಬರಲ್ಲ. ಮಿರರ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಹೋಲ್ಡಿಂಗ್ ಫಂಕ್ಷನ್ ಒಂದು ಬರಲ್ಲ, ಹೇಳಿದ್ನಲ್ಲ ನೋಡಿ ಎಂಟಿ ಇದೆ ಸ್ಲಾಟು. ಆ್ಯಂಡ್ ಇಲ್ಲೂ ಕೂಡ ಮ್ಯಾಟ್ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನರ್ ಡೋರ್ ಹ್ಯಾಂಡಲ್ಗೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಒಂದು ಮೀಡಿಯಮ್ ಸೈಜ್ ಅಥವಾ ಒಂದು ಸ್ಮಾಲ್ ಸೈಜ್ ಅಂಬ್ರೆಲಾ ಇಟ್ಕೋಬೋದು ಅಷ್ಟೇ. ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಏನಿದೆ ಅದನ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಹೆಡ್ಲೈಟ್ ಲೆವೆಲರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥದ್ದು. ಲೈಕ್ ಟ್ರಾಫಿಕ್ಕಿಗೆ ಬಂದು ನೀವು ಕ್ಲಚ್ಚಿನ ಕಾಲ್ ತೆಗೆದರೆ ಕಾರ್ ಆಟೋಮೆಟಿಕಾಗಿ ಆಫ್ ಆಗುತ್ತೆ, ಮತ್ತು ಕ್ಲಚ್ ತಿಳ್ಕೊಂಡ್ರೆ ಆಟೋಮೆಟಿಕಾಗಿ ಆನ್ ಆಗುತ್ತೆ. ಸೊ ಅದೇ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಹೇಳಿದ್ದು. ಆ್ಯಂಡ್ ಸೀಟ್ಸಿಗೆ ಬಂದರೆ 8 ವೇ ಅಡ್ಜಸ್ಟಬಲ್ ಸೀಟ್ಸ್ ಇದು. ಲೈಕ್ ಇನ್ಕ್ಲಿನೇಷನ್ ಮಾಡ್ಕೋಬೋದು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು ಆ್ಯಂಡ್ ಹೈಟ್ ಕೂಡ ಮಾಡ್ಕೋಬೋದು ನೀವು. ಆ್ಯಂಡ್ ಫೀಲ್ಡ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಹೈವೇಲಿ ನೀವು ಕ್ರೂಸ್ ಮಾಡ್ತಾ ಇದ್ದೀರಾ, ಲೆಫ್ಟ್ ಲೆಗಿಗೆ ಏನೋ ಕೆಲಸ ಇಲ್ಲ ಅಂದಾಗ ಸೊ ದಟ್ ಡೆಡ್ ಪೆಡಲ್ ಮೇಲೆ ಕಾಲಿಟ್ಕೊಂಡು ನಿಮ್ಮ ಲೆಫ್ಟ್ ಲೆಗ್ನ ರೆಸ್ಟ್ ಮಾಡ್ಬೋದು. ಇಂಜಿನ್ ಸ್ಟಾರ್ಟ್ ಬಟನ್ ಬರಲ್ಲ, ಮ್ಯಾನ್ಯುಯಲಿ ಕೀ ಹಾಕ್ಬಿಟ್ಟು ಮಾಡ್ಕೋಬೇಕು. ಇಲ್ಲಿ ಡೋರಲ್ಲೇ ಟ್ವೀಟರ್ ಕೂಡ ಪ್ಲೇಸ್ ಆಗಿರೋದು ನೋಡ್ಬೋದು ನೀವು. ಸೊ ಈ ಕಾರಲ್ಲಿ 4 ಸ್ಪೀಕರ್ ಮತ್ತು 2 ಟ್ವೀಟರ್ ಬರುತ್ತೆ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ವೈಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಬಂದು ಮೀಡಿಯಾ ರಿಲೇಟೆಡ್ ಕೊಟ್ಟಿದ್ದಾರೆ. AM FM ಅದನ್ನೆಲ್ಲ ಬ್ರೌಸ್ ಮಾಡ್ಬೋದು. ವಾಯ್ಸ್ ಕಮೆಂಟಿಗೆ ಕೊಟ್ಟಿದ್ದಾರೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು, ಮ್ಯೂಟಿಗೆ ಕೊಟ್ಟಿದ್ದಾರೆ, ಕಾಲ್ ಪಿಕಪ್ ಡಿಕ್ಲೈನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫೇವ್ರೇಟ್ಸಿಗೆ ಕೊಟ್ಟಿದ್ದಾರೆ. ಇದು ಬಂದು ಟ್ರ್ಯಾಕ್ ಚೇಂಜ್ ಮಾಡೋಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಡಿಕಟ್ ಸ್ಟೇರಿಂಗ್ ವೀಲ್ ಬರಲ್ಲ, ನಾರ್ಮಲ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆದರ್ ಆ್ಯಪ್ ಕೂಡ ಕೊಟ್ಟಿಲ್ಲ, ಬಟ್ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಆಟೋಮೆಟಿಕ್ ವೈಪರ್ಸ್ ಬರಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ ವೈಪರ್ಸ್ಗೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿರೋದು, ಬಟ್ ಟಿಲ್ಟ್ ಒಂದೇ ಕೊಟ್ಟಿರುವಂಥದ್ದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಒಂಥರ ಸೆಮಿ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ಬೋದು. ಲೆಫ್ಟಲ್ಲೆಲ್ಲ RPM ಮೀಟರ್ ಅನಲಾಗ್ ಕೊಟ್ಟಿದ್ದಾರೆ, ಈ ಕಡೆ ಕೂಡ ಅನಲಾಗ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಮಾತ್ರ ಸ್ಪೀಡ್ ಡಿಜಿಟಲ್ ತೋರಿಸ್ತದೆ. ಆ್ಯಂಡ್ ಮಧ್ಯದಲ್ಲಿ ಸಣ್ಣ MID ಕೂಡ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಅಕ್ಯುಮುಲೇಟೆಡ್ ಇನ್ಫೋ ತೋರಿಸ್ತಾ ಇದೆ. ಡ್ರೈವಿಂಗ್ ಇನ್ಫಾರ್ಮೇಷನ್ ಕೂಡ ಹೇಳುತ್ತೆ, ಆ್ಯಂಡ್ ಸಿನ್ಸ್ ರಿಫಿಲಿಂಗ್ ಡೇಟಾ ಹೇಳುತ್ತೆ. ಆ್ಯಂಡ್ ಆಟೋ ಸ್ಟಾಪ್ ಸಿಸ್ಟಮ್ ಎಷ್ಟು ಓಡಿದೆ ಮತ್ತು ಎಷ್ಟು ಫ್ಯೂಲ್ ಸೇವ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ ಈ ಕಾರಲ್ಲಿ. ಆ್ಯಂಡ್ ಯೂಸರ್ ಸೆಟ್ಟಿಂಗ್ಸಲ್ಲಿ ಡ್ರೈವರ್ ಅಸಿಸ್ಟೆನ್ಸು, ಲೈಟ್ಸು, ಡೋರ್ಸ್, ಕನ್ವೀನಿಯನ್ಸು, ಸರ್ವಿಸ್ ಇಂಟರ್ವಲ್ ಕೂಡ ನೀವು ನೋಡ್ಕೋಬೋದು ಯಾವಾಗಿದೆ ಅಂತ. ಮತ್ತೊಂದಿಷ್ಟು ಬೇರೆ ಬೇರೆ ಫೀಚರ್ಸ್ ಎಲ್ಲ ಇದೆ, ಮತ್ತು ಎಲ್ಲ ರೀಸೆಟ್ ಕೂಡ ಮಾಡ್ಕೋಬೋದು. ಕೆಳಗಡೆ ಓಡೋ ಬರುತ್ತೆ. ಆ್ಯಂಡ್ ಇಂಜಿನ್ ಟೆಂಪರೇಚರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಕಾರಲ್ಲಿ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವೈಸ್ 18 ಯೂನಿಟ್ ಬರುತ್ತೆ. ಆ್ಯಂಡ್ ಆಪಲ್ ಕಾರ್ಪ್ಲೇ Android Auto 2 ಕೂಡ ವೈಡ್ ಆಗಿ ಕೊಟ್ಟಿದ್ದಾರೆ, ವೈರ್ಲೆಸ್ ಆಗಿ ಕೊಟ್ಟಿಲ್ಲ. ವೈರ್ಲೆಸ್ ಕೊಟ್ಟಿದೆ ಆ್ಯಕ್ಚುಲಿ ಅದೊಂದು ಚೆನ್ನಾಗಿರೋದು. ಕಾರ್ ರಿವರ್ಸ್ಗೆ ಹಾಕಿದ್ರೆ ನೋಡಿ ಇಲ್ಲಿ ಗೈಡ್ಲೈನ್ಸ್ ಇದೆ. ಆ್ಯಂಡ್ ಅದು ಅಡಾಪ್ಟಿವ್ ಆಗಿ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಲೈಕ್ ನೀವು ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತೀರೋ ಆ ಕಡೆ ಲೈನ್ಸ್ ಕೂಡ ಮೂವ್ ಆಗುತ್ತೆ. ಸೊ ಕಾರ್ ಎಕ್ಸಾಕ್ಟಾಗಿ ಯಾವ ಕಡೆ ಪಾಯಿಂಟ್ ಆಗಿದೆ ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಗ್ರಾಫಿಕ್ಸ್ ಕೂಡ ಬರುತ್ತೆ. ಲೈಕ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ರಿವರ್ ಪಾರ್ಕಿಂಗ್ ಸೆನ್ಸರ್ಸ್ ಅದು ಗ್ರಾಫಿಕ್ಸ್ ಇದೆ. ಯಾರು ಅಡ್ಡ ಬಂದರೆ ಪುಕ್ 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 ಅಂತ ತೋರಿಸುತ್ತೆ. ನೋಡಿ ಹಿಂದ್ಗಡೆ ಯಾರೊಬ್ರು ಬಂದರು, ರೆಡ್ ಲೈಟ್ ಬ್ಲಿಂಕ್ ಆಯಿತು. ಆ್ಯಂಡ್ ಈ ಕಾರಲ್ಲಿ DRVM ಕೂಡ ಇದೆ, ಅಂದರೆ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಲೈಕ್ ನೀವು ಕಾರ್ ಓಡಿಸುವಾಗ ಹಿಂದ್ಗಡೆ ಯಾರಿದ್ದಾರೆ, ಎಷ್ಟು ಕ್ಲೋಸ್ ಇದ್ದಾರೆ ಅದನ್ನು ಕೂಡ ನೀವು ಇಲ್ಲಿಂದಾನೇ ನೋಡ್ಕೋಬೋದು ನೀವು. ಆ್ಯಂಡ್ ಹಜಾರ್ಡ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು 2 AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆ AC ವೆಂಟ್ ಸುತ್ತ ಒಂಥರ ನರ್ಡ್ ಫಿನಿಶ್ ಕೊಟ್ಟಿದ್ದಾರೆ. ಡಿಸೈನ್ ಎಲಿಮೆಂಟು ಅಥವಾ ಅಟೆನ್ಷನ್ ಟು ಡೀಟೇಲ್ ಅಂತ ಏನು ಹೇಳ್ತೀವಿ, ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಮಾತ್ರ ಈ ಕಾರಲ್ಲಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಆಟೋ ಫಂಕ್ಷನ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿ ಡಿಸ್ಪ್ಲೇ ಕೂಡ ಹೇಳುತ್ತೆ ಲೈಕ್ ಟೆಂಪರೇಚರ್ ಎಷ್ಟಿದೆ ಮತ್ತು ಬ್ಲೋಯರ್ ಸ್ಪೀಡ್ ಎಷ್ಟಿದೆ ಎಲ್ಲ ಇಲ್ಲಿ ತೋರಿಸುತ್ತೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಟೈಪ್ C ಚಾರ್ಜಿಂಗ್ ಕೊಟ್ಟಿದ್ದಾರೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬೇಕು ಅಂದರೆ ಮೊಬೈಲ್ ಇಟ್ಕೋಬೋದು. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಕ್ರೋಮ್ ಟಿಪ್ ಏನು ಕೊಟ್ಟಿಲ್ಲ. ಆ್ಯಂಡ್ ಇಲ್ಲಿ ಆಮ್ರೆಸ್ಟ್ ಕೂಡ ಬರುತ್ತೆ, ಡ್ರೈವರ್ ಆಮ್ರೆಸ್ಟು. ಸ್ಟೋರೇಜ್ ಸ್ಪೇಸ್ ವೈಸ್ ಡೀಸೆಂಟ್ ಎನಫ್ ಅಂತ ಹೇಳ್ತೀನಿ. ಲೈಕ್ ಮನೆ ಕೀ, ಪೆನ್ನು, ಪೇಪರ್ ಆ ಥರದ್ದು ಏನಾದ್ರು ಇಟ್ಕೋಬೋದು. ಗ್ಲೋ ಬಾಕ್ಸ್ ಅಂತ ಬಂದರೆ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸು. ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಎಷ್ಟು ಸಫಿಷಿಯಂಟ್ ಸ್ಪೇಸ್ ಬೇಕೋ ಅಷ್ಟಿದೆ. ಕೂಲಿಂಗು, ಲೈಟ್ ಫಂಕ್ಷನ್ ಏನೂ ಬರಲ್ಲ. ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸನ್ಸೈಡಲ್ಲಿ ಬರೀ ಸ್ಟ್ರ್ಯಾಪ್ ಒಂದೇ ಇರೋದು, ಲೈಕ್ ಟೋಲ್ ರೆಸ್ಟ್ರಿಕ್ಷನ್ ಇಟ್ಕೋಬೋದು. ಬಟ್ ಈ ಕಡೆ ಸನ್ಸೈಡಲ್ಲಿ ಮಿರರ್ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇಂಡಿವಿಜುವಲ್ ಆಗು ನೀವು ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ನ ಆನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಸನ್ರೂಫ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ ಗೈಸ್ ನಮ್ಮ ದೇಶದಲ್ಲಿ. ಇದು ನೋಡಿ ಸಿಂಗಲ್ ಪೇನ್ ಸನ್ರೂಫ್ ಕೊಟ್ಟಿದ್ದಾರೆ. ಸೊ ಇಷ್ಟು ಓಪನ್ ಆಗುತ್ತೆ, ಬಟ್ ಇನ್ನೊಂದ್ಸಲ ಒತ್ತಿದ್ರೆ ಪೂರ್ತಿಯಾಗಿ ಹಿಂದಕ್ಕೆ ಹೋಗುತ್ತೆ. ಸೊ ಇಷ್ಟು ಓಪನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಗಾಡಿ ಓಡ್ತಿರುವಾಗ ಇಲ್ಲಿ ನಿಂತ್ಕೊಂಡು ಚೌಕಿ ಮಾಡೋಕೆ ಹೋಗ್ಬಿಡಿ. ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂದರೆ ಪಕ್ಕ ಲಾಕ್ ಆಗ್ತೀರಾ. ಇಲ್ಲಿ ನಿಂತಿರೋದು ಲಾಕ್ ಆಗ್ತಾರೆ. ಸನ್ಲೈಟ್ ಸೈಡ್ ಹೋದಾಗ ಓಪನ್ ಮಾಡ್ಕೊಳ್ಳಿ. ಸೊ ಹೆವಿ ಯೂಸ್ ಆಗುತ್ತೆ. ಎಲ್ಲ ಲ್ಯಾಂಪ್ನು ಆನ್ ಮಾಡ್ಕೋಬೋದು. ಇಲ್ಲಿಂದಾನೆ ನೋಡ್ಬೋದು ಎಲ್ಲ ಲ್ಯಾಂಪು ಆನ್ ಆಗಿದೆ.
ಆ್ಯಂಡ್ ಬಾನೆಟ್ ವಿಸಿಬಿಲಿಟಿ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಶಾರ್ಟ್ ಡ್ರೈವರ್ಸ್ಗೂ ಚೆನ್ನಾಗಿದೆ ಬಾನೆಟ್ ವಿಸಿಬಿಲಿಟಿ. ಎಕ್ಸಾಕ್ಟಾಗಿ ಕಾರ್ ಎಲ್ಲಿ ಪಾಯಿಂಟ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮಿರರ್ ಕೂಡ ದೊಡ್ಡದಾಗಿದೆ, ಸೊ ಸುತ್ತಮುತ್ತ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. ಆ್ಯಂಡ್ ಈ ಕಾರ್ಲಿ ಡೋರ್ ಅಜರ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಏನು ಕತೆ ಎಲ್ಲ ಹೇಳುತ್ತೆ. ಆ್ಯಂಡ್ ಈ ಕಾರ್ದು ಇಂಜಿನ್ ಅಂತ ಬಂದರೆ ನೀವು ನೋಡ್ತಾ ಇರೋದು ಸ್ಮಾರ್ಟ್ ಸ್ಟ್ರೀಮ್ GDI 1.2 ಲೀಟರ್ ಪೆಟ್ರೋಲ್ ಇಂಜಿನು, MPI ಇಂಜಿನು, ಬೇಸಿಕ್ಲಿ 4 ಸಿಲಿಂಡರ್ ಇಂಜಿನ್. ಇದು ಇಂಜಿನು 83 BHP ಪವರ್ ಮತ್ತು 115 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೇಸಿಕ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಒಂದೇ ಇರೋದು, ಆಟೋಮೆಟಿಕ್ ಬರ ನಿಮಗೆ 1.2ಲಿ. ಸೊ ಲಿಟ್ರಲಿ ಎಷ್ಟು ಸ್ಮೂತ್ ಇದೆ ಅಂತಂದರೆ ಇಂಜಿನ್ ಒನ್ ಆಫ್ ದ ರಿಫೈನ್ಡ್ ಇಂಜಿನ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ, ಇಂಜಿನ್ ವೈಸ್ ಕ್ಯಾಬಿನ್ ಒಳಗೆ ಅಷ್ಟು ಬರಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ. ಡೈಮೆನ್ಷನ್ ವೈಸ್ ಲೆಂತು 3.9 ಮೀಟರ್ಸ್ ಇದೆ, ವಿಡ್ತು 1.7 ಮೀಟರ್ಸ್ ಇದೆ, ಹೈಟು 1.6 ಮೀಟರ್ಸ್ ಇದೆ, ಆ್ಯಂಡ್ ವೀಲ್ ಬೇಸು 2.5 ಮೀಟರ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು 205 mm ಇದೆ, ವಿಚ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಅನ್ಬೋದು ನಮ್ಮ ಇಂಡಿಯನ್ ರೋಡ್ಸ್ಗೆ. ಕಲರ್ ಆಪ್ಷನ್ ವೈಸ್ 8 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ, 2 ಡ್ಯುಯಲ್ ಟೋನ್ಗೆ ಕೊಟ್ಟಿದ್ದಾರೆ, ಆ್ಯಂಡ್ ಎಕ್ಸ್ಲೈನ್ಗೆ ಎಕ್ಸ್ಕ್ಲೂಸಿವ್ ಮ್ಯಾಟ್ ಫಿನಿಶ್ ಕಲರ್ ಕೊಟ್ಟಿದ್ದಾರೆ. ವೇರಿಯಂಟ್ಸ್ ವೈಸ್ ಟೆಕ್ಲೈನ್, GT ಲೈನ್ ಮತ್ತು ಎಕ್ಸ್ಲೈನ್ ಅಂತ ಇದೆ. ಇದು ಟೆಕ್ಲೈನಲ್ಲಿ ಬರುವಂಥದ್ದು. ಆ್ಯಂಡ್ ಟೆಕ್ಲೈನಲ್ಲಿ ವೇರಿಯಂಟ್ಸ್ ಕೂಡ ಒಂದಿಷ್ಟು ರಿವೈಸ್ ಮಾಡಿದ್ದಾರೆ, ಎಸ್ಪೆಷಲಿ 1.2 ಲೀಟರ್ ಇಂಜಿನ್ ಆಪ್ಷನಲ್ಲಿ HTK ಆಪ್ಷನಲ್ ಅನ್ನೋ ಹೊಸ ವೇರಿಯಂಟ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ HTK ಪ್ಲೇಸ್ನ ರಿಮೂವ್ ಮಾಡಿ ಗ್ರಾವಿಟಿ ಎಡಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗ್ರಾವಿಟಿ ಎಡಿಷನ್ ರಿವ್ಯೂ ಆದಷ್ಟು ಬೇಗ ಬರುತ್ತೆ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲು, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು, ರಿಯರ್ ಪಾರ್ಕಿಂಗ್ ಸೆನ್ಸರ್ಸು, ಆ್ಯಂಡ್ ರಿವರ್ಸ್ ಕ್ಯಾಮ್ರಾ, ಸೊ ಈ ಥರದೆಲ್ಲ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಏನೇನು ಫೀಚರ್ಸ್ ಬೇಕಾಗುತ್ತೋ ಎಲ್ಲನೂ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಕ್ರ್ಯಾಶ್ ಟೆಸ್ಟ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 3 ಸ್ಟಾರ್ ಸೇಫ್ಟಿ ರೇಟಿಂಗ್ ಏನೋ ಇದೆ ಈ ಕಾರಿಗೆ. ಒಂಥರ ಆಲ್ರೌಂಡ್ ಪ್ಯಾಕೇಜ್ ಅಂತ ಹೇಳ್ಬೋದು. ಲೈಕ್ ಫೀಚರ್ಸು ಇದೆ, ಡಿಸೈನು ಚೆನ್ನಾಗಿದೆ, ಕಂಫರ್ಟಬಲ್ ಕಾರ್, ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ, ಸೇಫ್ಟಿ ವೈಸ್ ಕೂಡ ಇಟ್ಸ್ ಕ್ವೈಟ್ ಡೀಸೆಂಟ್ ಆಸ್ ವೆಲ್. ಆ್ಯಂಡ್ ನಿಮ್ಮ ಪರ್ಪಸ್ ಏನಿದೆ, ಫ್ಯಾಮಿಲಿಗೆ ಅಂತ ಏನು ಕಾರ್ ತೊಗೋತೀರಾ ಅದನ್ನಂತೂ ಈ ಕಾರು ತುಂಬ ಚೆನ್ನಾಗಿ ಸರ್ವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ ತೊಗೊಂಡ್ರೆ ಅಂತ ಏನು ರಿಗ್ರೆಟ್ ಇಲ್ಲ. ಫೀಚರ್ಸ್ ಒಂದು ರೇಂಜ್ಗೆ ಇದ್ರೂ ಸಾಕು, ಬೇಸಿಕ್ ನೆಸೆಸಿಟಿ ಫೀಚರ್ಸ್ನ ಸ್ವಲ್ಪ ಜಾಸ್ತಿ ಇದ್ರೂ ಸಾಕು. ಸನ್ರೂಫ್ ಇಂಪಾರ್ಟೆಂಟ್ ಅಂತಂದರೆ ಈ ಕಾರ್ನ ನೀವು ಗ್ಯಾರಂಟಿ ಕನ್ಸಿಡರ್ ಮಾಡ್ಬೋದು ಗೈಸ್. ಸೊ ಎಸ್, ಇದಾಗಿತ್ತು ಕಿಯಾ ಸಾನೆಟ್ HTK ಆಪ್ಷನಲ್ ವೇರಿಯಂಟ್ ರಿವ್ಯೂ. ಹೇಳಿದ್ನಲ್ಲ ಹೊಸ ವೇರಿಯಂಟ್ ಇದು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ 7 ಜನ ಬಂತು. ಪೀಸ್.